ಚುನಾವಣೆಗಳನ್ನ ದುಡ್ಡಿಲ್ಲದೆ ನಡೆಸೋಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ನಾವೆಷ್ಟೇ ಪ್ರಾಮಾಣಿಕ ಪಾರದರ್ಶಕ ಪಕ್ಷ ಅಂತ ಅನ್ಕೊಂಡ್ರು ಕೂಡ ಚುನಾವಣೆ ಅಂತ ಬಂದಾಗ ದುಡ್ಡು ಖರ್ಚು ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ನಮ್ಮ ದೇಶ ಇದೆ. ನಮ್ಮ ರಾಜ್ಯ ಕೂಡ ಅಥವಾ ಬಳ್ಳಾರಿ ಕೂಡ ಅದಕ್ಕೆ ಹೊರತಾಗೇನಿಲ್ಲ. ದುಡ್ಡು ಖರ್ಚು ಮಾಡೋದು ತಪ್ಪು, ಮತದಾರರಿಗೆ ಆಮಿಷ ಒಡ್ಡೋದು ತಪ್ಪು. ಆದ್ರೆ ನಮ್ಮ ಚುನಾವಣೆಯಲ್ಲಿ ಅದು ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ದುರಾದೃಷ್ಟವಶಾತ್ ಆಗಿ ಹೋಗಿದೆ. ಈಗ ಬರ್ತಿರೋ ಆರೋಪ ಏನು? ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಹಣ ಹಂಚಿದೆ, ಬಿಜೆಪಿ ಹಂಚಿಲ್ವಾ? ತಗಲಾಕೊಂಡಿಲ್ಲ ಅಷ್ಟೇ, ಬಹಿರಂಗ ಆಗಿಲ್ಲ ಅಷ್ಟೇ. ಜೆಡಿಎಸ್ನವ್ರು ದುಡ್ಡು ಹಂಚಿರ್ಲಿಲ್ವಾ ಹಿಂದಿನ ಚುನಾವಣೆಗಳಲ್ಲಿ? ತಗಲಾಕೊಂಡಿಲ್ಲ ಅಷ್ಟೇ. ಈಗ ಆರೋಪ ಬಂದಿರೋದು ಕಾಂಗ್ರೆಸ್ ಮೇಲಾಗಿರೋದ್ರಿಂದ ಅದರಲ್ಲೂ ವಾಲ್ಮೀಕಿ ನಿಗಮದಿಂದ ಹಣವನ್ನ ತೆಗೆದು ದಲಿತರ ಪಾಲಿಗೆ ಅವರ ಅಭಿವೃದ್ಧಿಗಾಗಿ ಅಂತ ಮೀಸಲಿಟ್ಟಿದ್ದ ಹಣವನ್ನ ತೆಗೆದು ಚುನಾವಣಾ ಖರ್ಚಿಗೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಕಾಂಗ್ರೆಸ್ನ ನಾಯಕರ ಮೇಲೆ ಬಂದಿರೋದು. ಅದರಲ್ಲೂ ನೇರವಾಗಿ ಮಂತ್ರಿಯಾಗಿದ್ದ, ಈಗ ಮಾಜಿ ಮಂತ್ರಿ ಆಗಿರುವ, ಮುಂದೆ ಮಂತ್ರಿ ಆದ್ರೂ ಕೂಡ ಅಚ್ಚರಿ ಇಲ್ಲದ ನಾಗೇಂದ್ರ ಅವರ ಅಣತಿಯಂತೆ ಕಾರ್ಯಕರ್ತರಿಗೆ ವಾಲ್ಮೀಕಿ ನಿಗಮದ ಬ್ಯಾಂಕ್ ಖಾತೆಯಿಂದ ದುಡ್ಡನ್ನ ತೆಗೆದು ಹಂಚಲಾಗಿತ್ತು ಅನ್ನೋದು ಗಂಭೀರ ಆರೋಪ. ಯಾರಪ್ಪ ಕೇವಲ ನಾವು ಮಾಡ್ತಿರೋದಲ್ಲ, ಮಾಧ್ಯಮಗಳು ಹೇಳ್ತಿರೋದಲ್ಲ, ಬದಲಾಗಿ ಇಡಿಯೇ ತಿಳಿಸಿದೆ. ಕಿಂಗ್ ಪಿನ್ ಅಂತ ಹೇಳಿ ಕರೆದಿದೆ ಇಡೀ ಪ್ರಕರಣದಲ್ಲಿ ನಾಗೇಂದ್ರ ಅವರನ್ನ. ಅದರಲ್ಲೂ ಡೇಟ್ ಸಮೇತ ಮಾರ್ಚ್ 21, 2024ರಂದು ಕೋಟಿ ಹಣವನ್ನ ಚುನಾವಣಾ ದೃಷ್ಟಿಯಿಂದ ಹಂಚಿಕೆ ಮಾಡಲಾಗಿದೆಯಂತೆ. ನಾಗೇಂದ್ರ ಅವರ ಸುತ್ತಮುತ್ತ ಇರುವ ಅನೇಕರ ಹೆಸರು ಈ ಪ್ರಕರಣದಲ್ಲಿ ಬಂದೋಯ್ತು. ವಿಜಯ್ ಕುಮಾರ್ ಗೌಡ ಅವ್ರ ಮೊಬೈಲ್ನಲ್ಲಿ ಈ ಹಣ ಹಂಚಿಕೆಗೆ ಸಂಬಂಧಪಟ್ಟಂತೆ ಫೋಟೋ ಕೂಡ ಲಭ್ಯವಾಯಿತು. ಆ ಫೋಟೋವನ್ನ ಇಡಿ ತನ್ನ ಡಾಕ್ಯುಮೆಂಟ್ಗಳಲ್ಲಿ ಲಗತ್ತಿಸಿದೆ ಕೂಡ. ಹವಾಲಾ ಲಿಂಕ್ ಮೂಲಕವೂ ಕೋಟ್ಯಾಂತರ ರೂಪಾಯಿ ವಹಿವಾಟಾಗಿದೆ. ಈ ದುಡ್ಡು ಶಾಸಕರದ್ದೋ, ಸಚಿವರದ್ದೋ, ಸಂಸದರದ್ದೋ ಅಲ್ಲ, ಹೋಗ್ಲಿ ವಿರೋಧ ಪಕ್ಷದವ್ರದ್ದು ಅಲ್ಲ, ಬದಲಾಗಿ ವಾಲ್ಮೀಕಿ ಸಮುದಾಯದ ಬಡ ಜನರಿಗೆ ಸಂಬಂಧಪಟ್ಟ ದುಡ್ಡಿದು. ಕೋಟ್ಯಾಂತರ ರೂಪಾಯಿ ಹವಾಲಾ ಸ್ವರೂಪವನ್ನು ಪಡೆದುಕೊಳ್ತು. ಹವಾಲಾ ದಂಧೆಗೆ ಬಳಸಿದ್ದ 20 ರೂಪಾಯಿ ನೋಟ್ ಕೂಡ ಸೀಸ್ ಆಯಿತು. ಪ್ರತಿ ಮತದಾರರಿಗೆ ಬಳ್ಳಾರಿ ವ್ಯಾಪ್ತಿಯಲ್ಲಿ ತಲಾ 200 ರೂಪಾಯಿ ಹಂಚಿತ್ತು ಕಾಂಗ್ರೆಸ್ ಅನ್ನೋ ಮಾತಿದೆ. ಕೇವಲ 200 ರೂಪಾಯಿ ಅಂತ ಹೇಳಿ ನಿಮಗೆ ಅನ್ನಿಸಬಹುದು. ದಾಖಲೆಗಳು ಸಿಕ್ಕಿರೋದು, ಸಾಕ್ಷ್ಯಗಳು ಸಿಕ್ಕಿರೋದು ಇಡಿಗೆ ತಲಾ 200 ರೂಪಾಯಿ ಹಂಚಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಕೇವಲ 200 ರೂಪಾಯಿ ಪ್ರತಿ ಮತದಾರರಿಗೆ ಹಂಚಿದ್ದಲ್ಲ, ಪೋಲಿಂಗ್ ಬೂತ್ ಮಟ್ಟದಲ್ಲೂ ಕೂಡ ಅಲ್ಲಿ ಉಸ್ತುವಾರಿ ಅಂತಿದ್ದವರಿಗೆ 10,000 ರೂಪಾಯಿ ನೀಡಲಾಗಿತ್ತಂತೆ. ಆ ದುಡ್ಡು ಕೂಡ ವಾಲ್ಮೀಕಿ ನಿಗಮದ್ದೇ ದುಡ್ಡು. ಸಚಿವರಷ್ಟೇ ಅಲ್ಲ, ದುಡ್ಡು ಹಂಚಿಕೆಯಲ್ಲಿ ಶಾಸಕರ ಕೈವಾಡ ಕೂಡ ಇದೆ ಅನ್ನೋ ಶಂಕೆ ಇದೆ. ಬಳ್ಳಾರಿ ನಗರ, ಕಂಪ್ಲಿ, ಕೂಡ್ಲಿಗಿಯ ಶಾಸಕರ ಮೂಲಕ ದುಡ್ಡನ್ನ ಹಂಚಲಾಗಿತ್ತಂತೆ. ಕ್ಷೇತ್ರದಲ್ಲಿ ದುಡ್ಡು ಹಂಚಿಕೆಗೆ ಶಾಸಕರ ನೇರ ಉಸ್ತುವಾರಿ ಇತ್ತು ಅನ್ನೋ ಆರೋಪ. ದಲಿತರ ಕೋಟಿ ದುಡ್ಡನ್ನ ಶಾಸಕರು ತಮ್ಮ ಜೇಬಿಗೊಂದಷ್ಟು, ಮತದಾರರ ಜೇಬಿಗೊಂದಷ್ಟು ಇಳಿಸಿದ್ರು ಅನ್ನೋ ಆರೋಪ ಇದೆ. ವಾಲ್ಮೀಕಿ ನಿಗಮದ ದುಡ್ಡು ವರ್ಗಾವಣೆಯಲ್ಲಿ ಜುವೆಲರ್ಸ್ ಪಾತ್ರ ಕೂಡ ಇದೆ. ಆ ಜುವೆಲರ್ಸ್ ಸಮೇತ ಯಾರೆಲ್ಲರಿಗೆ ಎಷ್ಟು ಪ್ರಮಾಣದಲ್ಲಿ ಹಣ ವರ್ಗಾವಣೆ ಆಯಿತು, ನಂತರದಲ್ಲಿ ಏನಾಯಿತು, ಇದರ ಡೀಟೇಲ್ಸ್ ಅನ್ನ ಕೂಡ ಇಡೀ ಹಿಂದೆ ಹಂಚಿಕೊಂಡಿದೆ. ದುಡ್ಡಿನ ಬದಲು ಚಿನ್ನದ ಬಿಸ್ಕೆಟ್ ಅನ್ನ ಕೂಡ ಕೊಟ್ಟು ದಂಧೆ ಮಾಡಿದ್ರು. ದುಡ್ಡು ಹಂಚಿಕೆಯಲ್ಲಿ ನಾಗೇಂದ್ರ ಅವರ ಆಪ್ತ ಸಹಾಯಕ, ಈ ಹೆಸರನ್ನು ನೀವು ಮರೆತು ಹೋಗಿರಬಹುದು. ವಾಲ್ಮೀಕಿ ನಿಗಮದ ಹಗರಣ ಮುಂಚೂಣಿಯಲ್ಲಿದ್ದ, ಆ ಚರ್ಚೆಯಲ್ಲಿದ್ದ ಸಂದರ್ಭದಲ್ಲಿ ನೆಕ್ಕಂಟಿ ನಾಗರಾಜ್ ಅನ್ನೋ ಹೆಸರನ್ನ ನೀವು ಕೇಳಿದ್ದೀರಿ. ಇದೀಗ ಮತ್ತೊಮ್ಮೆ ಇಡಿ ರೇಡ್ ನಡೆಸಿದ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ರೀಕಾಲ್ ಆಗ್ತಾ ಇದೆ. ಈತನ ಮೂಲಕವೇ, ನೆಕ್ಕಂಟಿ ನಾಗರಾಜ್ ಮೂಲಕವೇ ನಾಗೇಂದ್ರ ಪಿಎಗಳಿಗೆ ದುಡ್ಡು ಹಂಚಿಕೆಯಾಗಿತ್ತು. ಕಾಳಿ ಹರೀಶ್, ಪುನೀತ್ ಕುಮಾರ್ ಇವರ ಖಾತೆಗಳಿಗೂ ಕೂಡ ವಾಲ್ಮೀಕಿ ಸಮುದಾಯದ ದುಡ್ಡು ವರ್ಗ ಆಗಿದೆ ಅನ್ನೋ ಆರೋಪ. ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಡಿ ಮತ್ತಷ್ಟು ಇನ್ ಡೀಟೇಲ್ ತನಿಖೆಯನ್ನ ನಡೆಸ್ತಾ ಇದೆ. ಕರ್ನಾಟಕ ಪ್ರೈಮ್ ಟೈಮ್. ಚುನಾವಣೆಗಳನ್ನ ದುಡ್ಡಿಲ್ಲದೆ ನಡೆಸೋಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ನಾವೆಷ್ಟೇ ಪ್ರಾಮಾಣಿಕ ಪಾರದರ್ಶಕ ಪಕ್ಷ ಅಂತ ಅನ್ಕೊಂಡ್ರು ಕೂಡ ಚುನಾವಣೆ ಅಂತ ಬಂದಾಗ ದುಡ್ಡು ಖರ್ಚು ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ನಮ್ಮ ದೇಶ ಇದೆ. ನಮ್ಮ ರಾಜ್ಯ ಕೂಡ ಅಥವಾ ಬಳ್ಳಾರಿ ಕೂಡ ಅದಕ್ಕೆ ಹೊರತಾಗೇನಿಲ್ಲ. ದುಡ್ಡು ಖರ್ಚು ಮಾಡೋದು ತಪ್ಪು, ಮತದಾರರಿಗೆ ಆಮಿಷ ಒಡ್ಡೋದು ತಪ್ಪು. ಆದ್ರೆ ನಮ್ಮ ಚುನಾವಣೆಯಲ್ಲಿ ಅದು ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ದುರಾದೃಷ್ಟವಶಾತ್ ಆಗಿ ಹೋಗಿದೆ. ಈಗ ಬರ್ತಿರೋ ಆರೋಪ ಏನು? ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಹಣ ಹಂಚಿದೆ, ಬಿಜೆಪಿ ಹಂಚಿಲ್ವಾ? ತಗಲಾಕೊಂಡಿಲ್ಲ ಅಷ್ಟೇ, ಬಹಿರಂಗ ಆಗಿಲ್ಲ ಅಷ್ಟೇ. ಜೆಡಿಎಸ್ನವ್ರು ದುಡ್ಡು ಹಂಚಿರ್ಲಿಲ್ವಾ ಹಿಂದಿನ ಚುನಾವಣೆಗಳಲ್ಲಿ? ತಗಲಾಕೊಂಡಿಲ್ಲ ಅಷ್ಟೇ. ಈಗ ಆರೋಪ ಬಂದಿರೋದು ಕಾಂಗ್ರೆಸ್ ಮೇಲಾಗಿರೋದ್ರಿಂದ ಅದರಲ್ಲೂ ವಾಲ್ಮೀಕಿ ನಿಗಮದಿಂದ ಹಣವನ್ನ ತೆಗೆದು
ದಲಿತರ ಪಾಲಿಗೆ ಅವರ ಅಭಿವೃದ್ಧಿಗಾಗಿ ಅಂತ ಮೀಸಲಿಟ್ಟಿದ್ದ ಹಣವನ್ನ ತೆಗೆದು ಚುನಾವಣಾ ಖರ್ಚಿಗೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಕಾಂಗ್ರೆಸ್ನ ನಾಯಕರ ಮೇಲೆ ಬಂದಿರೋದು. ಅದರಲ್ಲೂ ನೇರವಾಗಿ ಮಂತ್ರಿಯಾಗಿದ್ದ, ಈಗ ಮಾಜಿ ಮಂತ್ರಿ ಆಗಿರುವ, ಮುಂದೆ ಮಂತ್ರಿ ಆದ್ರೂ ಕೂಡ ಅಚ್ಚರಿ ಇಲ್ಲದ ನಾಗೇಂದ್ರ ಅವರ ಅಣತಿಯಂತೆ ಕಾರ್ಯಕರ್ತರಿಗೆ ವಾಲ್ಮೀಕಿ ನಿಗಮದ ಬ್ಯಾಂಕ್ ಖಾತೆಯಿಂದ ದುಡ್ಡನ್ನ ತೆಗೆದು ಹಂಚಲಾಗಿತ್ತು ಅನ್ನೋದು ಗಂಭೀರ ಆರೋಪ. ಯಾರಪ್ಪ ಕೇವಲ ನಾವು ಮಾಡ್ತಿರೋದಲ್ಲ, ಮಾಧ್ಯಮಗಳು ಹೇಳ್ತಿರೋದಲ್ಲ, ಬದಲಾಗಿ ಇಡಿಯೇ ತಿಳಿಸಿದೆ. ಕಿಂಗ್ ಪಿನ್ ಅಂತ ಹೇಳಿ ಕರೆದಿದೆ ಇಡೀ ಪ್ರಕರಣದಲ್ಲಿ ನಾಗೇಂದ್ರ ಅವರನ್ನ. ಅದರಲ್ಲೂ ಡೇಟ್ ಸಮೇತ ಮಾರ್ಚ್ 21, 2024ರಂದು ಕೋಟಿ ಹಣವನ್ನ ಚುನಾವಣಾ ದೃಷ್ಟಿಯಿಂದ ಹಂಚಿಕೆ ಮಾಡಲಾಗಿದೆಯಂತೆ. ನಾಗೇಂದ್ರ ಅವರ ಸುತ್ತಮುತ್ತ ಇರುವ ಅನೇಕರ ಹೆಸರು ಈ ಪ್ರಕರಣದಲ್ಲಿ ಬಂದೋಯ್ತು. ವಿಜಯ್ ಕುಮಾರ್ ಗೌಡ ಅವರ ಮೊಬೈಲ್ನಲ್ಲಿ ಈ ಹಣ ಹಂಚಿಕೆಗೆ ಸಂಬಂಧಪಟ್ಟಂತೆ ಫೋಟೋ ಕೂಡ ಲಭ್ಯವಾಯಿತು. ಆ ಫೋಟೋವನ್ನ ಇಡಿ ತನ್ನ ಡಾಕ್ಯುಮೆಂಟ್ಗಳಲ್ಲಿ ಲಗತ್ತಿಸಿದೆ ಕೂಡ. ಹವಾಲಾ ಲಿಂಕ್ ಮೂಲಕವೂ ಕೋಟ್ಯಾಂತರ ರೂಪಾಯಿ ವಹಿವಾಟಾಗಿದೆ. ಈ ದುಡ್ಡು ಶಾಸಕರದ್ದೋ, ಸಚಿವರದ್ದೋ, ಸಂಸದರದ್ದೋ ಅಲ್ಲ, ಹೋಗ್ಲಿ ವಿರೋಧ ಪಕ್ಷದವ್ರದ್ದೂ ಅಲ್ಲ, ಬದಲಾಗಿ ವಾಲ್ಮೀಕಿ ಸಮುದಾಯದ ಬಡ ಜನರಿಗೆ ಸಂಬಂಧಪಟ್ಟ ದುಡ್ಡಿದು. ಕೋಟ್ಯಾಂತರ ರೂಪಾಯಿ ಹವಾಲಾ ಸ್ವರೂಪವನ್ನು ಪಡೆದುಕೊಳ್ತು. ಹವಾಲಾ ದಂಧೆಗೆ ಬಳಸಿದ್ದ 20 ರೂಪಾಯಿ ನೋಟ್ ಕೂಡ ಸೀಸ್ ಆಯಿತು. ಪ್ರತಿ ಮತದಾರರಿಗೆ ಬಳ್ಳಾರಿ ವ್ಯಾಪ್ತಿಯಲ್ಲಿ ತಲಾ 200 ರೂಪಾಯಿ ಹಂಚಿತ್ತು ಕಾಂಗ್ರೆಸ್ ಅನ್ನೋ ಮಾತಿದೆ. ಕೇವಲ 200 ರೂಪಾಯಿ ಅಂತ ಹೇಳಿ ನಿಮಗೆ ಅನ್ನಿಸಬಹುದು. ದಾಖಲೆಗಳು ಸಿಕ್ಕಿರೋದು, ಸಾಕ್ಷ್ಯಗಳು ಸಿಕ್ಕಿರೋದು ಇಡಿಗೆ ತಲಾ 200 ರೂಪಾಯಿ ಹಂಚಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಕೇವಲ 200 ರೂಪಾಯಿ ಪ್ರತಿ ಮತದಾರರಿಗೆ ಹಂಚಿದ್ದಲ್ಲ, ಪೋಲಿಂಗ್ ಬೂತ್ ಮಟ್ಟದಲ್ಲೂ ಕೂಡ ಅಲ್ಲಿ ಉಸ್ತುವಾರಿ ಅಂತಿದ್ದವರಿಗೆ 10,000 ರೂಪಾಯಿ ನೀಡಲಾಗಿತ್ತಂತೆ. ಆ ದುಡ್ಡು ಕೂಡ ವಾಲ್ಮೀಕಿ ನಿಗಮದ್ದೇ ದುಡ್ಡು. ಸಚಿವರಷ್ಟೇ ಅಲ್ಲ, ದುಡ್ಡು ಹಂಚಿಕೆಯಲ್ಲಿ ಶಾಸಕರ ಕೈವಾಡ ಕೂಡ ಇದೆ ಅನ್ನೋ ಶಂಕೆ ಇದೆ. ಬಳ್ಳಾರಿ ನಗರ, ಕಂಪ್ಲಿ, ಕೂಡ್ಲಿಗಿಯ ಶಾಸಕರ ಮೂಲಕ ದುಡ್ಡನ್ನ ಹಂಚಲಾಗಿತ್ತಂತೆ. ಕ್ಷೇತ್ರದಲ್ಲಿ ದುಡ್ಡು ಹಂಚಿಕೆಗೆ ಶಾಸಕರ ನೇರ ಉಸ್ತುವಾರಿ ಇತ್ತು ಅನ್ನೋ ಆರೋಪ. ದಲಿತರ ಕೋಟಿ ದುಡ್ಡನ್ನ ಶಾಸಕರು ತಮ್ಮ ಜೇಬಿಗೊಂದಷ್ಟು, ಮತದಾರರ ಜೇಬಿಗೊಂದಷ್ಟು ಇಳಿಸಿದ್ರು ಅನ್ನೋ ಆರೋಪ ಇದೆ. ವಾಲ್ಮೀಕಿ ನಿಗಮದ ದುಡ್ಡು ವರ್ಗಾವಣೆಯಲ್ಲಿ ಜ್ಯುವೆಲರ್ಸ್ ಪಾತ್ರ ಕೂಡ ಇದೆ. ಆ ಜ್ಯುವೆಲರ್ಸ್ ಸಮೇತ ಯಾರೆಲ್ಲರಿಗೆ ಎಷ್ಟು ಪ್ರಮಾಣದಲ್ಲಿ ಹಣ ವರ್ಗಾವಣೆ ಆಯಿತು, ನಂತರದಲ್ಲಿ ಏನಾಯಿತು, ಇದರ ಡೀಟೇಲ್ಸ್ ಅನ್ನ ಕೂಡ ಇಡೀ ಹಿಂದೆ ಹಂಚಿಕೊಂಡಿದೆ. ದುಡ್ಡಿನ ಬದಲು ಚಿನ್ನದ ಬಿಸ್ಕೆಟ್ ಅನ್ನ ಕೂಡ ಕೊಟ್ಟು ದಂಧೆ ಮಾಡಿದ್ರು. ದುಡ್ಡು ಹಂಚಿಕೆಯಲ್ಲಿ ನಾಗೇಂದ್ರ ಅವರ ಆಪ್ತ ಸಹಾಯಕ, ಈ ಹೆಸರನ್ನು ನೀವು ಮರೆತು ಹೋಗಿರಬಹುದು. ವಾಲ್ಮೀಕಿ ನಿಗಮದ ಹಗರಣ ಮುಂಚೂಣಿಯಲ್ಲಿದ್ದ, ಆ ಚರ್ಚೆಯಲ್ಲಿದ್ದ ಸಂದರ್ಭದಲ್ಲಿ ನೆಕ್ಕಂಟಿ ನಾಗರಾಜ್ ಅನ್ನೋ ಹೆಸರನ್ನ ನೀವು ಕೇಳಿದ್ದೀರಿ. ಈಗ ಮತ್ತೊಮ್ಮೆ ಇಡಿ ರೇಡ್ ನಡೆಸಿದ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ರೀಕಾಲ್ ಆಗ್ತಾ ಇದೆ. ಈತನ ಮೂಲಕವೇ, ನೆಕ್ಕಂಟಿ ನಾಗರಾಜ್ ಮೂಲಕವೇ ನಾಗೇಂದ್ರ ಪಿಎಗಳಿಗೆ ದುಡ್ಡು ಹಂಚಿಕೆಯಾಗಿತ್ತು. ಕಾಳಿ ಹರೀಶ್, ಪುನೀತ್ ಕುಮಾರ್ ಇವರ ಖಾತೆಗಳಿಗೂ ಕೂಡ ವಾಲ್ಮೀಕಿ ಸಮುದಾಯದ ದುಡ್ಡು ವರ್ಗ ಆಗಿದೆ ಅನ್ನೋ ಆರೋಪ. ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಡಿ ಮತ್ತಷ್ಟು ಇನ್ ಡೀಟೇಲ್ ತನಿಖೆಯನ್ನು ನಡೆಸ್ತಾ ಇದೆ. ಕರ್ನಾಟಕ ಪ್ರೈಮ್ ಟೈಮ್